ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕೃತಿ ನಿಲಯ. ಇವತ್ತಿನ ವಿಡಿಯೋದಲ್ಲಿ ಮಸಾಲ ವಡೆ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಕಡಲೆ ಬೇಳೆಯನ್ನು 1 ಕಪ್ ತೊಗೊಂಡಿದ್ದೀನಿ ಮತ್ತು 2 to 3 hours ನೆನೆಸ್ಕೋಬೇಕು. ಆದ ನಂತರ ಮಸಾಲೆಗೆ ಒಂದು ಇಂಚು ಚಕ್ಕೆ, ಸ್ವಲ್ಪ ಧನಿಯಾ, ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನ್, ಸ್ವಲ್ಪ ಕರಿಬೇವು, ನಂತರ ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಆನಂತರ ಸ್ವಲ್ಪ ತೆಂಗಿನ ಚೂರು, ಹಸಿದಾದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಅದನ್ನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ತರಿಯಾಗಿ. ಅದಕ್ಕೆ ಸ್ವಲ್ಪ ಕಡಲೆಬೇಳೆನೇ ಹಾಕ್ಕೊಂಡು ತರಿಯಾಗಿಯೇ ಮಿಕ್ಸಿ ಮಾಡ್ಕೋಬೇಕು. ತುಂಬ ಸಾಫ್ಟ್ ಆಗೋದು ಬೇಡ. ಅದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ ಕಡಲೆಬೇಳೆನೂ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿದ್ರೇ ಚೆಂದ, ತಿನ್ನುವಾಗ ಅದು ಸ್ವಲ್ಪ ಬಾಯಿಗೆ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅದಾದ ನಂತರ ಎರಡೂ ಮಿಕ್ಸಿ ಮಾಡಿಕೊಂಡು ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕಿದ್ದೀನಿ. ಆನಂತರ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ ತಕ್ಷಣವೇ ನಾವು ತುಂಬ ಹೊತ್ತು ಇಡೋದು ಬೇಡ, ಅದರಿಂದ ನೀರು ಬಿಡುತ್ತೆ. ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಆವಾಗ ನಮಗೆ ತಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ, ಬಿಟ್ಕೊಳ್ಳೋದಿಲ್ಲ. ನಾನು ಮಿಕ್ಸಿ ಮಾಡುವಾಗ ಯಾವುದೇ ರೀತಿಯ ನೀರನ್ನ ಆ್ಯಡ್ ಮಾಡಿಲ್ಲ. ಈಗ ಬಾಣಲೆ ಇಟ್ಕೊಂಡು ಅದಕ್ಕೆ ಕರಿಯೋಕ್ಕೆ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಯಾಕೆಂದರೆ ಪೂರ್ತಿಯಾಗಿ ಅದು ಮುಣಗಬೇಕು. ನಾವು ಹಾಕುವಂಥದ್ದು ಪೂರ್ತಿಯಾಗಿ ಡಿಪ್ ಆಗಿರಬೇಕು ಆಯಿಲಲ್ಲಿ. ಸೊ ಈ ಥರ ಉಂಡೆ ಮಾಡಿಟ್ಕೊಂಡ್ರೆ ತಟ್ಟೆ ಮಾಡಿ ಹಾಕೋದಕ್ಕೆ, ತಟ್ಟಿ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇಮಿಡಿಯೇಟಾಗಿ ಹಾಕ್ತಾಯಿದ್ದೀನಿ, ಯಾಕಂದರೆ ಎಣ್ಣೆ ಆಲ್ರೆಡಿ ಕಾದಿದೆ. ಇದನ್ನು ಲೋ ಹೀಟಲ್ಲೇ ಫ್ರೈ ಮಾಡ್ಕೋಬೇಕು. ಯಾಕೆ ಅಂತಂದರೆ ಒಳಗಡೆ ಇರೋವಂಥದ್ದು ಫುಲ್ಲಾಗಿ ಬಾಯ್ಲ್ ಆಗಬೇಕಾಗಿರೋದ್ರಿಂದ ನಾವು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಬೇಕು. ಇನ್ನೇನು ತೆಗಿಬೋದು ಅನ್ನೋ ಟೈಮಲ್ಲಿ ಸ್ವಲ್ಪ ಹೈ ಫ್ಲೇಮಲ್ಲಿ ಕರೆದ್ರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಮೇಲೆ ಲೇಯರ್ ಫುಲ್ಲು ಕ್ರಿಸ್ಪಿಯಾಗಿ ಬರಬೇಕು, ಒಳಗಡೆ ಫುಲ್ಲು ಬೆಂದಿರಬೇಕು. ಸೊ ಆಗಬೇಕು ಅಂತಂದರೆ ಫಸ್ಟು ಫುಲ್ಲು ಹಾಕಿದ ತಕ್ಷಣವೇ ಕಲಿಸ್ಬೇಡಿ. ಯಾಕೆ ಅಂತಂದರೆ ಅದು ಮುರಿಯೋ ಚಾನ್ಸಸ್ ಇರುತ್ತೆ. ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ತಿರ್ಸೋಕ್ಕೆ ಟ್ರೈ ಮಾಡಿ. ಹಾಗೆ ನಿಧಾನಕ್ಕೆ ತಿರುಗಿಸಿ, ಯಾಕೆ ಅಂತಂದರೆ ಒಡೆದೋಗುತ್ತೆ. ಹೀಗೇ ಎಲ್ಲನೂ ತಟ್ಟಿ ಇಮಿಡಿಯೇಟಾಗಿ ಹಾಕ್ಕೊಳ್ಬೋದು.